ನೋಡ್ರಿ ಇದು 2025 ದ ಬ್ಲಾಕ್ ಬಸ್ಟರ್ ಮೂವಿ ದುರಂತ. ಇದು ವರ್ಲ್ಡ್ ವೈಡ್ ಒಳಗ 12,000 crore rupees ಕಲೆಕ್ಷನ್ ಮಾಡಿತ್ತು. ಈಗ 2023 ಒಳಗ ಇನ್ನೊಂದು ಮೂವಿ ಬಂದಿತ್ತು. ಅದ ಇಂಡಿಯಾದ ಫಿಲ್ಮ್ ಇಂಡಸ್ಟ್ರಿ ಒಳಗ ಬಿಗ್ಗೆಸ್ಟ್ ಫ್ಲಾಪ್ ಮೂವಿ. ಅದ ಯಾವ್ದಂದ್ರ ಆದಿಪುರುಷ್. ಈ ಮೂವಿದ ಬಜೆಟ್ ಇತ್ತು 600 crore rupees. ಈ ಮೂವಿ ವರ್ಲ್ಡ್ ವೈಡ್ ಒಳಗ ಕಲೆಕ್ಟ್ ಮಾಡಿದ್ದ 390 crore rupees. ಅಂದ್ರ ಸೀದಾ 210 crore rupees ಲಾಸ್. ಈಗ ನಮ್ಮಂತವ್ರಿಗೆ ಇದೊಂದು ಫ್ಲಾಪ್ ಮೂವಿ ಅಂತ ಹೇಳಿ ಅನಿಸ್ಬೋದು. ಆದ್ರ ಕೆಲವೊಂದ್ಸತಿ ಈ ತರದ ಫ್ಲಾಪ್ ಮೂವೀಸ್ ಇಂದ ಪ್ರೊಡ್ಯೂಸರ್ಸ್ ಪ್ರಾಫಿಟ್ ಮಾಡ್ತಾರೆ. ಅದು ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ಈಗ ರಣವೀರ್ ಸಿಂಗ್ ಒಂದು ಮೂವಿ ಮಾಡ್ತಾನೆ. ಆ ಮೂವಿದ ಬಜೆಟ್ ಐತಿ 100 crore rupees. ಈಗ ಮೂವಿ ರಿಲೀಸ್ ಆದ್ಮೇಲೆ ವರ್ಲ್ಡ್ ವೈಡ್ ಒಳಗ ಕಲೆಕ್ಟ್ ಆಗೋದು ಓನ್ಲಿ 10 crore rupees. ಅವಾಗ ಅದು ಡೈರೆಕ್ಟ್ ಆಗಿ 90 crore rupees ಲಾಸ್ ಆಕೈತಿ. ಯಾವಾಗ್ಲೂ ಫಿಲ್ಮ್ ದ ಬಜೆಟ್ ಟ್ರಾನ್ಸ್ಪರೆಂಟ್ ಇರಂಗಿಲ್ಲ. ಈಗ ಒಂದು 100 crore rupees ಮೂವಿಗೆ ಅವರೊಂದು 30 crore rupees ಅಷ್ಟ ಸ್ಪೆಂಡ್ ಮಾಡಿರ್ಬೋದು. ಇದೇ ತರ ಬ್ಲಾಕ್ ಮನಿನ ಇದ್ರೊಳಗ ವೈಟ್ ಮಾಡ್ತಾರೆ. ಈಗ ಇವ್ರ ಈ 90 crore rupees ಲಾಸ್ ನ ಹೆಂಗ ಯೂಸ್ ಮಾಡ್ಕೋತಾರ ಅಂದ್ರ ಈಗ ಇವ್ರದ ನೆಕ್ಸ್ಟ್ ಮೂವಿ ಒಳಗ ಇವ್ರಿಗೊಂದು 200 crore rupees ಪ್ರಾಫಿಟ್ ಆತ. ಈಗ ಇವ್ರ ನಾರ್ಮಲ್ ಆಗಿ ಆ 200 crore rupees ಮೇಲೆ ಒಂದು 60 crore ಹತ್ರ ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗೈತಿ. ಅದಕ್ಕೆ ಅವ್ರ ಈ 90 crore rupees ಲಾಸ್ ನ ಅವ್ರದ್ದು 200 crore rupees ಪ್ರಾಫಿಟ್ ಒಳಗ ಸೆಟ್ ಆಫ್ ಮಾಡ್ತಾರೆ. ಆಮೇಲೆ ಬಾಕಿ ಇರೋ 110 crore rupees ಮೇಲೆ ಅಷ್ಟೇ ಟ್ಯಾಕ್ಸ್ ನ ಪೇ ಮಾಡ್ತಾರೆ. ಅಂದ್ರ 60 crore rupees ಪೇ ಮಾಡಲ್ಲಿ ಇವ್ರು ಜಸ್ಟ್ 33 crore rupees ಅಷ್ಟೇ ಪೇ ಮಾಡ್ತಾರೆ. ನಿಮಗೂ ಫೈನಾನ್ಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಒಳಗ ಸ್ವಲ್ಪ ಆದ್ರೂ ಇಂಟ್ರೆಸ್ಟ್ ಇದ್ರೆ ಈ ಪೇಜ್ ನ ಫಾಲೋ ಮಾಡಿ.